ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಆದಷ್ಟು ಬೇಗ ಒಂದು ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ವಿಡ್ಬೋರ್ ಬಾಯ್ಸ್ ವರ್ಸಸ್ ಕರಾವಳಿ ಆಟೋ. ಒಂದು ಕ್ವಾಲಿಫೈ ಮ್ಯಾಚ್. ಯಾವ ತಂಡ ಈ ಪಂದ್ಯಾಕೂಟವನ್ನು ಜಯಿಸ್ತದೆ ಆ ತಂಡ ಫೈನಲ್ ಹಂತವನ್ನ ಏರ್ತಾ ಇದೆ. ಒಂದೆಡೆ ಶಾಬುದ್ದೀನ್ ಕಪ್ತಾನ ಶಾಬುದ್ದೀನ್ ಎಸ್ತಗಾರಿಕೆ ವಿಭಾಗದಲ್ಲಿ, ಸಲೀಂ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ. ದಯವಿಟ್ಟು ಪದೇ ಪದೇ ಚರ್ಚೆಯನ್ನ ಮಾಡಬೇಡಿ. ದಯವಿಟ್ಟು ಪಂದ್ಯಾಕೂಟವನ್ನ ಮುನ್ನಡೆಸಿರಿ. ದಯವಿಟ್ಟು ಅಲ್ಲಿ ಆಟಗಾರರು ಚರ್ಚೆಯನ್ನು ಮಾಡದೆ ಪಂದ್ಯಾಕೂಟವನ್ನ ಮುನ್ನಡೆಸಿ. ದಯವಿಟ್ಟು ಶಾಬುದ್ದೀನ್ ಕಂಟಿನ್ಯೂ ಮಾಡಿ, ಚರ್ಚೆಯನ್ನು ಮಾಡಬೇಡಿ. ದಯವಿಟ್ಟು ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುನ್ನಡೆಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಶಾಬುದ್ದೀನ್ ಪ್ರಥಮವನ್ನು ಎತ್ತುಗಾರಿಕೆ ವಿಭಾಗದಲ್ಲೇ, ಸ್ಟ್ರೈಕರ್ ವಿಭಾಗದಲ್ಲಿ ಸಲೀಂ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ. ದಯವಿಟ್ಟು ಕರಾವಳಿ ಆಟಗಾರರಲ್ಲಿ ಕೂತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮಧ್ಯ ಸತತವಾಗಿ ಡಾಟೆಡ್ ಡೆಲಿವರಿ. ಶಾಬುದ್ದೀನ್ ಎತ್ತುಗಾರಿಕೆ ವಿಭಾಗದಲ್ಲಿ ಪ್ರಥಮವನ್ನು ಚಾಲ್ತಿಯಲ್ಲೇ ಎತ್ತುಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. ಶಾಬುದ್ದೀನ್ ಟು ಇಮ್ರಾನ್. ಸಲೀಂ ಮಧ್ಯ ಚೆಂಡು ಲಾಂಗ್ ಆನ್ ಕಡೆ ತೇಳ್ತಾ ಇದೆ. ವಿಕೆಟ್ ಪತನಗೊಳ್ತಾ ಇದೆ. ಸಲೀಂ ವಿಕೆಟ್ ಉದರ್ಯ ಪತನಗೊಳ್ತಾ ಇದೆ. ವೈಭವ್ ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡೆದಿರುತ್ತಾರೆ. ಸಲೀಂ ಪಂದ್ಯ ವೀಕ್ಷಣೆ ಅಲ್ಲೇ ಸಲೀಂ ಉತ್ತರಿ ಪತನಗೊಳ್ತಾ ಇದೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಪ್ಲೀಸ್. ಒಂದೆಡೆ ವಿಡ್ಬೋರ್ ಬಾಯ್ಸ್ ವರ್ಸಸ್ ಕರಾವಳಿ ಆಟೋ. ಇನ್ನೋರ್ವ ಆಟಗಾರ ರಾಜ ಸಾಲಿಗ್ರಾಮ, ಬಹಳಷ್ಟು ಅನುಭವಿ ಆಟಗಾರ ರಾಜ ಸಾಲಿಗ್ರಾಮನ ಎಂಟ್ರಿ ಕಾಣ್ತಾ ಇದೆ. ಕರಾವಳಿ ಆಟೋ ಪರವಾಗಿ ಉಡುಪಿ ಪರಿಸರದ ಬಲಿಷ್ಠ ದಾಂಡಿಗ ಜಾನ್ಸನ್ ಕುಂದಾಪುರ ತಂಡದ ಕಪ್ತಾನ ಕೂಡ, ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಅಗ್ರ ಕ್ರಮಾಂಕದ ಆಟಗಾರ ರಾಜ ಸಾಲಿಗ್ರಾಮ ಈ ಬಾರಿ ಕರಾವಳಿ ಆಟೋ ಪರವಾಗಿ. ಕಟೀಲ್ ಫ್ರೆಂಡ್ಸ್ ತಂಡದ ಆಟಗಾರರು ಎಂಸಿಸಿ ಗ್ರೌಂಡ್ ನಂಬರ್ 2 ಅಲ್ಲಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಪಂದ್ಯ ಆರಂಭಗೊಳ್ಳಲಿದೆ. ರಾಜ ಸಾಲಿಗ್ರಾಮ ಸ್ಟ್ರೈಕರ್ ವಿಭಾಗದಲ್ಲೇ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ, ಎಸ್ತುಗಾರಿಕೆ ವಿಭಾಗದಲ್ಲಿ ಶಾಬುದ್ದೀನ್. ರಾಜ ಸಾಲಿಗ್ರಾಮ ಸ್ಟ್ರೈಕರ್ ವಿಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ದಿನಗಳಲ್ಲಿ ಜಾನ್ಸನ್ ಕುಂದಾಪುರ, ರಿಯಲ್ ಫೈಟರ್ಸ್ ಮಲ್ಪೆ ಪರವಾಗಿ ಆಡಿದಂತ ಅನುಭವಿ ಆಟಗಾರ ಕೂಡ ರಾಜ ಸಾಲಿಗ್ರಾಮ. ಈ ಬಾರಿ ಕರಾವಳಿ ಆಟೋ ಪರವಾಗಿ ರಾಜನ ಪರಿಚಯವನ್ನ ಮಾಡ್ತಾ ಇದೆ. ಪ್ರಥಮ ಓವರ್ನ ಸಫಲತೆ ಎಸ್ತುಗಾರಿಕೆ ಶಾಬುದ್ದೀನ್ ಟು ರಾಜ. ಪ್ರಥಮ ಓವರ್ನ ಚಾಲ್ತಿಯಲ್ಲೇ ರಾಜ ಟು ಮಧ್ಯ ಉತ್ತಮ ರೀತಿಯ ಎಸ್ತುಗಾರಿಕೆ, ಡಾಟೆಡ್ ಡೆಲಿವರಿ, ಬಹಳ ಉತ್ತಮ ರೀತಿಯ ಎಸ್ತುಗಾರಿಕೆ ಶಾಬುದ್ದೀನ್ ಮುಖೇನ ಕಂಡುಕೊಳ್ತಾ ಇದೆ. ಕ್ವಾಲಿಫೈ ಪಂದ್ಯಾಕೂಟ ಈ ಒಂದು
ವಿಡ್ವಾರ್ ವರ್ಸಸ್ ಕರಾವಳಿ ಆಟೋ. ಯಾವ ತಂಡ ಈ ಒಂದು ಪಂದ್ಯಾಕೂಟವನ್ನ ಜಯಿಸ್ತದೋ ಆ ತಂಡ ಫೈನಲ್ ಹಂತವನ್ನ ಇರ್ಲಿಕ್ಕಿದೆ ಕರಾವಳಿ ಟ್ರೋಫಿಗಾಗಿ. ಶಾಬುದ್ದೀನ್ ಪ್ರಥಮವನ್ನ ಚಾಲ್ತಿಯಲ್ಲ. ತನ್ಮಧ್ಯೆ ಮಾತೆ ಬಲವಾದ ಹೊಡೆತಕ್ಕೆ ಮನ ಮಾಡ್ತಾ ಇದೆ. ಡಾಟೆಡ್ ಡೆಲಿವರಿ, ಉತ್ತಮ ರೀತಿಯ ಎಸ್ತುಗಾರಿಕೆ. ತಂಡದ ಮೊತ್ತ 1, ಲಾಸ್ ಆಫ್ 1 ವಿಕೆಟ್. ಕೊನೆಯ ಒಂದು ಎಸೆತ ಬಾಕಿವೆ. ಬಲಿಷ್ಠ ದಾಂಡಿಗ ಸಲೀಂ ಪಂದ್ಯ ವೀಕ್ಷಣೆ ಅಲ್ಲ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತ ಸಲೀಂ ದಿನದ 2 ಪಂದ್ಯಾಕೂಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಸಲೀಂ ಈ ಬಾರಿ ಪಂದ್ಯ ವೀಕ್ಷಣೆ ಅಲ್ಲ. ಶಾಬುದ್ದೀನ್ ಸತತವಾಗಿ ಡಾಟೆಡ್ ಡೆಲಿವರಿ, ಉತ್ತಮ ರೀತಿಯ ಎಸ್ತುಗಾರಿಕೆ. ಪ್ರಥಮ ಓವರ್ನ ಮುಕ್ತಾಯ ಕಂಡ. ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 1, ಲಾಸ್ ಆಫ್ 1 ವಿಕೆಟ್. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನ ತಂಡದ ಕಪ್ತಾನ ಶಾಬುದ್ದೀನ್ ಮುಖೇನ. ಹಾಗೇನೆ ಎಸ್ತುಗಾರಿಕೆ ವಿಭಾಗದಲ್ಲಿ ಹೊಸ ಎಸ್ತುಗಾರನ ಪರಿಚಯವನ್ನ ಮಾಡ್ಲಿಕ್ಕಿದೆ. ವಿಡ್ವಾರ್ ಬಾಯ್ಸ್ ವರ್ಸಸ್ ಕರಾವಳಿ ಆಟೋ. ರಮೇಶ್ ಪೂಜಾರಿ ನೇತೃತ್ವದ ತಂಡ ಕರಾವಳಿ ಆಟೋ. ಹಾಗೇನೆ ಇಮ್ರಾನ್ ಕೋಟೇಶ್ವರ ಸ್ಟ್ರೈಕರ್, ರಾಜಾ ಸಾಲಿಗ್ರಾಮ ನಾನ್ ಸ್ಟ್ರೈಕರ್. ಎಸ್ತುಗಾರಿಕೆ ವಿಭಾಗದಲ್ಲೇ ಬೌಲರ್ ನೇಮ್ ಬೌಲರ್ ನೇಮ್ ಎಸ್ತುಗಾರಿಕೆ ವಿಭಾಗದಲ್ಲಿ ಎಡಗೈ ಮಾದರಿ ಆಟಗಾರ ಎಸ್ತುಗಾರ ಅಂಕಿತ್. ವಿಡ್ವಾರ್ ಎಕ್ಸ್ಪ್ರೆಸ್ ಅಂಕಿತ್ ಇಮ್ರಾನ್ ಕೋಟೇಶ್ವರ, ಬಹಳಷ್ಟು ಅನುಭವಿ ಆಟಗಾರ ಇಮ್ರಾನ್ ಕೋಟೇಶ್ವರ. ಹಾಗೇನೆ ರಾಜಾ ಸಾಲಿಗ್ರಾಮ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂಕಿತ್ ಎಸ್ತುಗಾರಿಕೆ ಭಾಗದಲ್ಲಿ. ಕಟೀಲ್ ಫ್ರೆಂಡ್ಸ್ ನ ಆಟಗಾರರು ದಯವಿಟ್ಟು ಗ್ರೌಂಡ್ ನಂಬರ್ MCC 2 ಅಲ್ಲಿ ಪಂದ್ಯ ಆರಂಭಗೊಳ್ಳಲಿದೆ. ಕಟೀಲ್ನ ಎಲ್ಲಾ ಆಟಗಾರರು ಗ್ರೌಂಡ್ ನಂಬರ್ 2 ರಲ್ಲಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಹಮ್ದಾನ್ ತನ್ನ ಕಪ್ತಾನ ಎಲ್ಲಾ ಸದಸ್ಯರನ್ನ ಗ್ರೌಂಡ್ ನಂಬರ್ 2 MCC ಗ್ರೌಂಡ್ ನಂಬರ್ 2 ಎಲ್ಲರಲ್ಲಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಅಲ್ಲಿ ಪಂದ್ಯ ಆರಂಭಗೊಳ್ಳಲಿದೆ. ತನ್ಮಧ್ಯೆ ಕಲಾತ್ಮಕ ಶೈಲಿ ಹೊಡೆದ ಇಮ್ರಾನ್ ಕೋಟೇಶ್ವರ ಹಾಗೇನೆ ರಾಜಾ ಸಾಲಿಗ್ರಾಮ 2 ಓಟಗಳ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನು ಕಾಣ್ತಾ ಇದೆ. ರಮೇಶ್ ಪೂಜಾರಿ ನೇತೃತ್ವದ ಸಂಸ್ಥೆ ಕರಾವಳಿ ಆಟೋ KPL ಸೀಸನ್ 1 2023 8 ತಂಡಗಳ ಲೀಗ್ ಮಾದರಿಯ ಪಂದ್ಯಾಕೂಟ ಸಾಗ್ತಾ ಇದೆ. ಯಾವ ತಂಡ ಕರಾವಳಿ ಟ್ರೋಫಿಯನ್ನ ತನ್ನದಾಗಿಸ್ತದೆ ನೋಡ್ಬೇಕಾಗಿದೆ. ಈ ಒಂದು ಪಂದ್ಯಾಕೂಟ ಕರಾವಳಿ ಆಟೋ ಹಾಗೇನೆ ಬಹಳಷ್ಟು ಉತ್ತಮ ರೀತಿ ಉತ್ತಮ ರೀತಿಯ ಹೊಡೆತ ಷಟ್ಕ. ಇಮ್ರಾನ್ ಕೋಟೇಶ್ವರ ತನ್ನ ಕಾಂತಿನ ಪ್ರಥಮ ಷಟ್ಕವನ್ನ ಸಿಡಿಸ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 6 ಹೆಚ್ಚಳವನ್ನ ಕಾಣ್ತಾ ಇದ್ದಾವೆ. ಸ್ವಲ್ಪ ಲೈಟ್ ಉಂಟು ಇದ್ದದು. ಸರಿ ಸರಿ. ತಂಡದ ಮೊತ್ತ 9, 9 ಲಾಸ್ ಆಫ್ 1 ವಿಕೆಟ್. ಇಮ್ರಾನ್ ಕೋಟೇಶ್ವರ, ರಾಜಾ ಸಾಲಿಗ್ರಾಮ ಎಸ್ತುಗಾರಿಕೆ ವಿಭಾಗದಲ್ಲಿ ಅಂಕಿತ್. ವಿಡ್ವಾರ್ ಎಕ್ಸ್ಪ್ರೆಸ್
ದ್ವಿತೀಯ ಓವರ್ ಚಾಲ್ತಿಯಲ್ಲೇ ಅಂಕಿತ್ ಟು ಇಮ್ರಾನ್. ಉತ್ತಮ ರೀತಿಯ ಎಸ್ತಗಾರಿಕೆ, ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ, ಡಾಟೆಡ್ ಡೆಲಿವರಿ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಒಂದು ಪಂದ್ಯಕೂಟ ಸಾಗ್ತಾ ಇದೆ. ರಿವರ್ ಬಾಯ್ಸ್ ವರ್ಸಸ್ ಕರಾವಳಿ ಆಟೋ. ಒಂದೆಡೆ ಇಮ್ರಾನ್ ಕೋಟೇಶ್ವರ ಸ್ಟ್ರೈಕರ್ ಭಾಗದಲ್ಲಿ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ರಾಜಾ ಸಾಲಿಗ್ರಾಮ, ಎಸ್ತಗಾರಿಕೆ ಭಾಗದಲ್ಲೇ ಅಂಕಿತ್. ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ, ಉತ್ತಮ ರೀತಿಯ ಎಸ್ತಗಾರಿಕೆ, ಅಷ್ಟೇ ಉತ್ತಮ ರೀತಿಯ ಕಲಾತ್ಮಕ ಶೈಲಿಯ ಹೊಡೆತ ಕೂಡ 30 ರನ್ನಿನ ಸೇರ್ಪಡೆಯನ್ನುಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಒಂದರ ಹೆಚ್ಚಳವನ್ನು ಕಾಣ್ತಾ ಇದೆ. 10 ಲಾಸ್ ಆಫ್ 1 ವಿಕೆಟ್. 10 ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಈ ಒಂದು ಪಂದ್ಯಕೂಟ ಸಾಗ್ತಾ ಇದೆ. ಕರಾವಳಿ ಆಟೋ ಸಂಸ್ಥೆ ಕೆಪಿಎಲ್ ಸೀಸನ್ 1 2023 ಲೀಗ್ ಮಾದರಿಯ ಪಂದ್ಯಕೂಟ ಸಾಗ್ತಾ ಇದೆ. ಯಾವ ತಂಡ ಕರಾವಳಿ ಟ್ರೋಫಿಯನ್ನು ತನ್ನದಾಗಿತ್ತು ನೋಡ್ಬೇಕಾಗಿದೆ. ಈ ಒಂದು ಕ್ವಾಲಿಫೈ ಪಂದ್ಯಕೂಟ, ಈ ಒಂದು ಪಂದ್ಯಕೂಟದಲ್ಲಿ ಜಯಿಸಿದ ತಂಡ ಫೈನಲ್ ಹಂತವನ್ನ ಹೇರಲಿಕ್ಕಿದೆ. ಹಾಗೇನೆ ಎಸ್ತಗಾರಿಕೆ ವಿಭಾಗದಲ್ಲಿ ಅಂಕಿತ್ ತುರಾಜ ಉತ್ತಮ ರೀತಿಯ ಹೊಡೆತ, ಷಡ್ಕ, ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕೂಡ. ರಾಜ ದಾಂಡಿಗನ ಮುಖೇನ ಅನುಭವಿ ಆಟಗಾರ ರಾಜಾ ಸಾಲಿಗ್ರಾಮ ಅಂಕಾಂಶ ಪಟ್ಟಿಯಲ್ಲಿ 6 ಹೆಚ್ಚಳವನ್ನು ಕಾಣ್ತಾ ಇದೆ. 16 ಲಾಸ್ ಆಫ್ 1 ವಿಕೆಟ್. ಒಂದೆಡೆ ರಾಜ, ಇನ್ನೊಂದೆಡೆ ಇಮ್ರಾನ್. ಆರಂಭಿಕ ದಿನಗಳಲ್ಲಿ ಉಡುಪಿ ಪರಿಸರದ ಬಲಿಷ್ಠ ತಂಡದಲ್ಲಿ ಆಡಿದಂತ ಅನುಭವಿ ಆಟಗಾರರು ಕೂಡ. ಅಂಶು ಕೋಟೇಶ್ವರ, ಚಕ್ರವರ್ತಿ, ರಿಯಲ್ ಫೈಟರ್ಸ್ ಮಲ್ಪೆ, ಜಾನ್ಸನ್ ಕುಂದಾಪುರ ಅನುಭವಿ ಆಟಗಾರರು ಈ ಒಂದು ಪಂದ್ಯಕೂಟವನ್ನ ಕರಾವಳಿ ಆಟೋ ಪರವಾಗಿ ಆಡ್ತಾ ಇದ್ದಾರೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಒಂದು ಪಂದ್ಯಕೂಟ ಸಾಗ್ತಾ ಇದೆ. ಹಾಗೆಯೇ ಕರಾವಳಿ ಆಟೋನ ಒಲಿಂಪಿಯರ್ಸ್ ಲೈನ್ ಅಂಪೈರ್ ಗಳಾಗಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ದಯವಿಟ್ಟು ಕರಾವಳಿ ಆಟೋರ ವಾಲಂಟಿಯರ್ಸ್ ಅಲ್ಲಿ ಲೈನ್ ಅಂಪೈರ್ ಗಳಾಗಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಅಂತಿಮ ಒಂದು ಎಸೆತ ಬಾಕಿ ಇವೆ. 16 ಲಾಸ್ ಆಫ್ 1 ವಿಕೆಟ್. ಯಾವುದಿಲ್ಲ ಅಲ್ಲಿ ಹೋಗಿದೆ. ಮಧ್ಯ ಅಂಕಿತ್ ಜ್ಯೋತಿ ಚಾಲ್ತಿಯಲ್ಲಿ ಎಸ್ತುಗಾರಿಕೆ ಭಾಗದಲ್ಲಿ ಅಂಕಿತ್ನ ಪರಿಚಯವನ್ನು ಕಂಡುಕೊಂಡ್ರೆ, ಸ್ಟ್ರೈಕರ್ ಭಾಗದಲ್ಲಿ ರಾಜಾ ಸಾಲಿಗ್ರಾಮ, ಬಹಳಷ್ಟು ಅನುಭವಿ ಆಟಗಾರ ರಾಜ. ಅಂಕಿತ್ ರಾಜ ದ್ವಿತೀಯ ಚಾಲ್ತಿಯಲ್ಲಿ ಉತ್ತಮ ರೀತಿಯ ಎಸ್ತುಗಾರಿಕೆ, ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ, ಡಾಟೆಡ್ ಡೆಲಿವರಿ. ದ್ವಿತೀಯ ಮುಕ್ತಾಯದಲ್ಲಿ ತಂಡದ ಮೊತ್ತ 16. 16 ಲಾಸ್ ಆಫ್ 1 ವಿಕೆಟ್. ಶಾಬುದ್ದೀನ್ ದ್ವಿತೀಯ ಎಸ್ತುಗಾರಿಕೆ ಭಾಗದಲ್ಲಿ ಶಾಬುದ್ದೀನ್, ಸ್ಟ್ರೈಕರ್ ಇಮ್ರಾನ್ ಕೋಟೇಶ್ವರ, ನಾನ್ ಸ್ಟ್ರೈಕ್ ರಾಜಾ ಸಾಲಿಗ್ರಾಮ. ದ್ವಿತೀಯ ಚಾಲ್ತಿಯಲ್ಲಿ ಒಂದು ಪಂದ್ಯಕೂಟ ಸಾಗ್ತಾ ಇದೆ. ಶಾಬುದ್ದೀನ್ ಎಸ್ತುಗಾರಿಕೆ ಭಾಗದಲ್ಲಿ ತೃತೀಯ ಪ್ರಥಮ ಎಸೆತಕ್ಕಾಗಿ ಶಾಬುದ್ದೀನ್ ಟು ಇಮ್ರಾನ್. ಮಧ್ಯ ತೃತೀಯ ಚಾಲ್ತಿಯಲ್ಲಿ ಶಾಬುದ್ದೀನ್ ಟು ಇಮ್ರಾನ್. ಬಹಳಷ್ಟು ಅನುಭವಿ ಆಟಗಾರ ಇಮ್ರಾನ್ ಕೋಟೇಶ್ವರ್. ಶಾಬುದ್ದೀನ್ ಉತ್ತಮ ರೀತಿ ಹೊಡೆತ, ಗುಂಟಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 17 ಲಾಸ್ ಆಫ್ 1 ವಿಕೆಟ್. ಈ ಒಂದು ಪಂದ್ಯಕೂಟದಲ್ಲಿ ಜಯಿಸಿದ ತಂಡ ಫೈನಲ್ ಹಂತವನ್ನ ಏರ್ಲಿಕ್ಕಿದೆ.
17 ಲಾಸ್ ಆಫ್ 1 ವಿಕೆಟ್. ಮೂರನೇ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ಶಾಬುದ್ದೀನ್ ತಂಡದ ಕಪ್ತಾನ ರಾಜ ಉತ್ತಮ ರೀತಿ ಹೊಡೆದ 1 ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. ಬಹಳಷ್ಟು ಕಲಾತ್ಮಕ ಶೈಲಿ ಹೊಡೆತ ಕೂಡ ರಾಜ ಮುಖೇನ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಾರಿಕೆ. ಆರಂಭಿಕ ಹಂತದಲ್ಲಿ ಬಲಿಷ್ಠ ದಾಂಡು ಸಲೀಮನ ವಿಕೆಟ್ ಪತನಗೊಂಡು ಕೊಂಚ ಮಟ್ಟಿನ ರನ್ ಧಾರಣೆಯನ್ನು ಸ್ಥಗಿತಗೊಂಡಂತ ತಂಡ ಕರಾವಳಿ ಆಟೋ. ಈ ಬಾರಿ ಇಮ್ರಾನ್ ಕೋಟೇಶ್ವರ ಹಾಗೆ ರಾಜ ಸಾಲಿಗ್ರಾಮ ಇವರಿರುವರ ಒಂದು ಪಾರ್ಟ್ನರ್ಶಿಪ್ ಈ ಒಂದು ಪಂದ್ಯಕೂಟವನ್ನ ನಡೀತಾ ಇದೆ. ಮಧ್ಯ ಉತ್ತಮ ರೀತಿ ಹೊಡೆತವನ್ನ ಕಾಡ್ತಾ ಇದೆ. ಇಮ್ರಾನ್ ಕೋಟೇಶ್ವರ ವಿಕೆಟ್ ಪತನಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲಿ ಇಮ್ರಾನ್ ಕೋಟೇಶ್ವರ ಈ ಒಂದು ಕ್ಯಾಚ್ ಅನ್ನು ಪಡೆದಂತ ಸಲಾವ್ ಕಸ್ಬಾ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡೆದಂತ ಆಟಗಾರ ಸಲಾವ್ ಕಸ್ಬಾ. ಇಲು ಹೊಸ ಆಟಗಾರನ ಎಂಟ್ರಿಯನ್ನು ಕಾಣ್ತಾ ಇದ್ದಾವೆ. ಇಲು ಒಂದೆಡೆ ಇಮ್ರಾನ್ ಕೋಟೇಶ್ವರ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಹಾಗೇನೆ ಇಲುನ ಎಂಟ್ರಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ವ್ಯವಸ್ಥೆಗಾರಿಕೆ ಶಾಬು ಮುಖೇನ ಬಿಡ್ಬೋರ್ ಬಾಯ್ಸ್. ಈ ಒಂದು ಪಂದ್ಯಾಕೂಟದ ವಿಜೇತ ತಂಡ ಫೈನಲ್ ಹಂತವನ್ನ ಏರ್ಲಿಕ್ಕಿದೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಕೂಟವನ್ನ ಆಡಿದ್ದಲ್ಲಿ ಯಾವ ತಂಡ ಫೈನಲ್ ಹಂತವನ್ನ ತಲುಪ್ತದೆ ಎಂದು ನೋಡ್ಬೇಕಾಗಿದೆ. ಶಾಬುದ್ದೀನ್ ಎಸ್ತಗಾರಿಕೆ ಭಾಗದಲ್ಲಿ ತೃತೀಯ ಓವರ್ನ ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಕಾಣ್ಕೊಳ್ತಾ ಇದ್ದಾವೆ. ಶಾಬುದ್ದೀನ್ ಬಿಡ್ ಬೋರ್ ಬಾಯ್ಸ್ ಪರವಾಗಿ ಶಾಬು, ಸ್ಟ್ರೈಕರ್ ಭಾಗದಲ್ಲ ಏಲು ಬಹಳಷ್ಟು ಅನುಭವಿ ಆಟಗಾರ. ಹಾಗೇನೆ ಕೂಡ ಎಸ್ತಗಾರಿಕೆ ವಿಭಾಗದಲ್ಲಿ ಕೂಡ ಉತ್ತಮ ರೀತಿಯ ಪ್ರದರ್ಶನವನ್ನು ಕಾಣುತ್ತಾ ಎಸ್ತಗಾರ ಈಲು. ಈ ಬಾರಿ ಸ್ಟ್ರೈಕರ್ ಭಾಗದಲ್ಲಿ ಒಂದೆಡೆ ರಾಜ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ರಾಜ, ಸ್ಟ್ರೈಕರ್ ಭಾಗದಲ್ಲಿ ಇಲ್ಲು. ಓತನ್ ಮಧ್ಯ ಲಾಂಗ್ ಆನ್ ಕಡೆ ತೇಳ್ತಾ ಇದೆ. ಮತ್ತೊಂದು ವಿಕೆಟ್ ಪತನಗೊಳ್ತಾ ಇದೆ. ಇಲು ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಕ್ಯಾಚ್ ಬರ್ತದೆ, ಕ್ಯಾಚ್ ಕ್ಯಾಚ್ ಎಂಬಿ ಬಾಲ್ ಅಂದ್ರೆ ಬಲ್ಪ್ ಇದೆ ಅಂತ ಮಗ ಇನ್ನೂ ಮಲ್ಲ ಮಲ್ಲ ಹಾಕಿಕೊಂಡು ವಿಕೆಟ್ ಹೋಗಿ ಏಳು ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲಿ ಏಳು ರೋವೆಲ್ ಎಡಗೈ ಮಾದರಿ ಆಟಗಾರ ರೋವೆಲ್ ಗೊತ್ತು ಜವಳಿ ಕಟಿಲ್ ಮಾಡ್ತಿದ್ದಾಗಲೇ ಅಲ್ಲಿ ಕಟಿಲ್ ಮಾಡ್ಕೋಗಲ್ಲ ಹಚ್ಚಿನಾಗಲೇ. ಹಲೋ ಇವತ್ತಲ್ಲಿ ಮಧ್ಯೆ ಹೊಸ ಆಟಗಾರನ ಪರಿಚಯವನ್ನ ಕಾಣ್ತಾ ಇದ್ದಾವೆ. ರೋವೆಲ್ ಬಹಳಷ್ಟು ಅನುಭವಿ ಆಟಗಾರ. ಆರಂಭಿಕ ಹಂತದಲ್ಲಿ ಉಡುಪಿ ಫ್ರೆಂಡ್ಸ್ ಪರವಾಗಿ ಆಡಿದಂತ ಆಟಗಾರ ರೋವೆಲ್. ಈ ಬಾರಿ ಕರಾವಳಿ ಆಟೋ ಒಂದು ಹ್ಯಾಟ್ರಿಕ್ ಚಾನ್ಸ್ ಕೂಡ ಇದೆ. ಶಾಬು ಸ್ಟ್ರೈಕರ್ ಬಾದಲ್ ರೋವೆಲ್, ನಾನ್ ಸ್ಟ್ರೈಕ್ ರಾಜ ಸಾಲಿಗ್ರಾಮ. ಶಾಬು ಹ್ಯಾಟ್ರಿಕ್ ಚಾನ್ಸ್ ಕೂಡ ಶಾಬುಗಿದೆ. ತೃತೀಯ ಓವರ್ನ ಚಾಲ್ತಿಯಲ್ಲಿ ಶಾಬು ಟು ರೋವೆಲ್. ಉತ್ತಮ ರೀತಿಯ ಕಲಾತ್ಮಕ ಶೈಲಿ ಹೊಡೆದ ರೋವೆಲ್ ಮುಖೇನ 1 ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 19, ಲಾಸ್ ಆಫ್ 3 ವಿಕೆಟ್ಸ್. ಕೊನೆಯ 1 ಎಸೆತ ಬಾಕಿ ಇವೆ. ರಾಜ ಸ್ಟ್ರೈಕರ್ ವಿಭಾಗದಲ್ಲ ತೃತೀಯ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ಒಂದೆಡೆ ರಾಜ, ಇನ್ನೊಂದೆಡೆ ರೋವೆಲ್. ಹಾಗೆ ಎಸ್ತುಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. ವಿಡ್ಬೋನ್ ಬಾಯ್ಸ್ ಪರವಾಗಿ ಶಾಬುದ್ದೀನ್. ಕರಾವಳಿ ಆಟೋ ಇವರ ಆಶ್ರಯದಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ನಿಗದಿತ ಓವರ್ಗಳ ಈ ಒಂದು ಪಂದ್ಯಾಕೂಟ ಲೀಗ್ ಮಾದರಿಯಲ್ಲಿ ನಡೀತಾ ಇದೆ. ಯಾವ ತಂಡ
ಈ ಒಂದು ಪಂದ್ಯಾಕೂಟದ ಫೈನಲ್ ವಿಜೇತ ಪ್ರಶಸ್ತಿಯನ್ನ ಪಡೆದುಕೊಳ್ಳಲು ಕಾದು ನೋಡಬೇಕಾಗಿದೆ. ತಂಡದ ಮೊತ್ತ 20. ಮೂರು ಓವರ್ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 20. ಲಾಸ್ ಆಫ್ 3 ವಿಕೆಟ್ಸ್. ವಿಡ್ವಾರ್ ಬಾಯ್ಸ್ ತಂಡದ ಮಾಲೀಕರಾದ ವಿದ್ಯಾನಂದ ಶೆಟ್ಟಿ ಹಾಗೇನೆ ಪ್ರವೀಣ್ ಶೆಟ್ಟಿ ಮಾಲಕತ್ವದ ಈ ಒಂದು ಸಂಸ್ಥೆ ವಿಡ್ವಾರ್ ಬಾಯ್ಸ್, ಹಾಗೇನೆ ರಮೇಶ್ ಪೂಜಾರಿ ನೇತೃತ್ವದ ಸಂಸ್ಥೆ ಕರಾವಳಿ ಆಟೋ. ಸೂರಜ್ ಆಚಾರ್ಯ ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. ಸೂರಜ್ ಆಚಾರ್ಯ ಸ್ಟ್ರೈಕರ್ ವಿಭಾಗದಲ್ಲಿ ರಾಜಾ ಸಾಲಿಗ್ರಾಮ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರೋವೆಲ್. ಕರಾವಳಿ ಆಟೋ ಇವರ ಆಶ್ರಯದಲ್ಲಿ ಈ ಒಂದು ನಿಗದಿತ ಓವರ್ಗಳ ಕ್ರಿಕೆಟ್ ಪಂದ್ಯಾಕೂಟ ಸಾಗ್ತಾ ಇದೆ. ಈ ಒಂದು ಪಂದ್ಯಾಕೂಟದಲ್ಲಿ ಜಯಿಸಿದ ತಂಡ ಫೈನಲ್ ಹಂತವನ್ನ ಏರಲಿಕ್ಕಿದೆ. ಎಸ್ತಗಾರಿಕೆ ವಿಭಾಗದಲ್ಲಿ ಸೂರಜ್ ಟೂರಾಚಾ ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ ಕಂಡಲ್ಲಿ ಮಾತ್ರ ಈ ಒಂದು ಪಂದ್ಯಾಕೂಟವನ್ನ ಜಯಿಸಬಹುದು. ಏತನ್ಮಾದ್ಯ ಮತ್ತೊಂದು ಬಲವಾದ ಹೊಡೆತಕ್ಕೆ ಮನ ಮಾಡ್ತಾ ಇದೆ. ಚೆಂಡು ಕೆಳಗ ಗಾಳಿ. ಏತನ್ಮಾದ್ಯ ರಾಜ ಉದ್ದರಿ ಪತನಗೊಳ್ತಾ ಇದೆ. ಎಂಬಿ ಪಂದ್ಯ ವೀಕ್ಷಣೆಯಲ್ಲಿ ರಾಜ. कीर्तन रोहन रोहन हाँ रोहन ವಿಡ್ವಾರ್ ಬಾಯ್ಸ್ ಪರವಾಗಿ ಎಸ್ತಗಾರಿಕೆ ವಿಭಾಗದಲ್ಲಿ ಸೂರಜ್ ಆಚಾರ್ಯ ಹೊಸ ದಾಂಡಿಗರ ಪರಿಚಯವನ್ನ ಕಾಣ್ತಾ ಇದೆ. ರೋಹನ್ ಬ್ರದರ್ಸ್ ರೋಹನ್ ಹಾಗೇನೆ ರೋವೆಲ್. ಸ್ಟ್ರೈಕರ್ ರೋವೆಲ್, ನಾನ್ ಸ್ಟ್ರೈಕರ್ ರೋಹನ್. ಅಣ್ಣ ತಮ್ಮಂದಿರ ಆಟವನ್ನ ಈ ಒಂದು ಪಂದ್ಯಾಕೂಟದಲ್ಲಿ ನಾವು ನೋಡ್ತಾ ಇದ್ದೇವೆ. ದಯವಿಟ್ಟು ತೀರ್ಮಾನಿಕರಾದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಸ್ಟ್ರೈಕರ್ ರೋವೆಲ್, ನಾನ್ ಸ್ಟ್ರೈಕರ್ ರೋಹನ್. ಎಸ್ತಗಾರಿಕೆ ವಿಭಾಗದಲ್ಲಿ ಸೂರಜ್, ಸ್ಟ್ರೈಕರ್ ವಿಭಾಗದಲ್ಲಿ ರೋಹನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರೋವೆಲ್. ಸೂರಜ್ ಆಚಾರ್ಯ ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. ವಿಡ್ವಾನ್ ಬಾಯ್ಸ್ ಪರವಾಗಿ ಸೂರಜ್ ಆಚಾರ್ಯ ಟು ರೋಹನ್. ಓತನ್ ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ. ರೋಹನ್ ವಿಕೆಟ್ ಪತನಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲಿ ರೋಹನ್. शेजान 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 बे शेजान एक ಸೂರಜ್ ಆಚಾರ್ಯ ಇವರಿಗೆ ಕೂಡ ಹ್ಯಾಟ್ರಿಕ್ ನ ಒಂದು ಅವಶ್ಯ. ಸತತ 2 ವಿಕೆಟ್ ಅನ್ನು ಪಡೆದುಕೊಂಡಂತ ಸೂರಜ್ ಆಚಾರ್ಯ ಹ್ಯಾಟ್ರಿಕ್ ಚಾನ್ಸ್. ಶೆಜಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶೆಜಾನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಾವೆಲ್. 20 ಲಾಸ್ ಆಫ್ 5 ವಿಕೆಟ್ಸ್. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ.
ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಸೂರಜ್ ಆಚಾರ್ಯ. ಸ್ಟ್ರೈಕ್ ಶೇಜಾನ್. ನಿಧಾನ ಗತಿಯ ರನ್ಧಾರಣೆ ಕೂಡ ಕರಾವಳಿ ಆಟೋ 20. ಚತುರ್ಥ ಓವರ್ನ ಚಾಲ್ತಿಯಲ್ಲೇ ಈ ಒಂದು ಪಂದ್ಯಾಕೂಟವನ್ನು ಜಯಿಸಿದಂತ ತಂಡ ಫೈನಲ್ ಹಂತವನ್ನು ಏರ್ಲಿಕ್ಕಿದೆ. ವಿಡ್ವಾರ್ ಬಾಯ್ಸ್ ವರ್ಸಸ್ ಉತ್ತಮ ರೀತಿಯ ಎಸ್ತುಗಾರಿಕೆ. ಯಾವುದೇ ಓಟಗಳು ಬರ್ತಾ ಇಲ್ಲ. ತಂಡದ ಮೊತ್ತ 20, ಲಾಸ್ ಆಫ್ 5 ವಿಕೆಟ್ಸ್. ಸೂರಜ್ ಆಚಾರ್ಯ ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ಕೂಡ ಕಂಡು ಬರ್ತಾ ಇದೆ. ಸೂರಜ್ ಆಚಾರ್ಯ ಮುಖೇನ ಪರಿಚಯವನ್ನು ಕಂಡಂತ ಎಸ್ತುಗಾರ. ಈ ಬಾರಿ ಚತುರ್ಥ ಓವರ್ನ ಪಂಚಮ ಮತ್ತೆ ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ. ತಂಡದ ಮೊತ್ತ 20, ಲಾಸ್ ಆಫ್ 5 ವಿಕೆಟ್ಸ್. ಕರಾವಳಿ ಆಟೋ KPL ಸೀಸನ್ ನಂಬರ್ 1. 8 ತಂಡಗಳ ಈ ಒಂದು ಲೀಗ್ ಮಾದರಿಯ ಪಂದ್ಯಾಕೂಟ ಈ ಒಂದು ಮೈದಾನ ಓವೆಲ್ ಮೈದಾನದಲ್ಲಿ ಸಾಗ್ತಾ ಇದೆ. ಯಾವ ತಂಡ ಈ ಒಂದು ಕರಾವಳಿ ಆಟೋ ಪ್ರಶಸ್ತಿಯನ್ನು ತನ್ನದಾಗಿಸ್ತನ್ನು ನೋಡಬೇಕಾಗಿದೆ. ಸತತವಾಗಿ ಉತ್ತಮ ರೀತಿಯ ಎಸ್ತುಗಾರಿಕೆ ಸೂರಜ್ ಆಚಾರ್ಯ ಮುಖೇನ 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಲೆಗ್ ಬೈ ಮುಖೇನ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ನಿಧಾನ ಗತಿಯ ರನ್ ಕೂಡ ಕರಾವಳಿ ಆಟೋ ಪರವಾಗಿ 21, ಲಾಸ್ ಆಫ್ 5 ವಿಕೆಟ್ಸ್ 21. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಎಸ್ತುಗಾರಿಕೆ ಭಾಗದಲ್ಲಿ ಆಚಾರ್ಯ, ಸ್ಟ್ರೈಕರ್ ಭಾಗದಲ್ಲಿ ರೋವೆಲ್. ಬಹಳಷ್ಟು ಅನುಭವಿ ಆಟಗಾರ ಕೂಡ ರೋವೆಲ್. ಸೂರಜ್ ಟು ರೋವೆಲ್ 21, ಲಾಸ್ ಆಫ್ 5 ವಿಕೆಟ್ಸ್. ಉತ್ತಮ ರೀತಿಯ ಹೊಡೆತ. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. 22, ಲಾಸ್ ಆಫ್ 5 ವಿಕೆಟ್ಸ್. ಅಂತಿಮ 6 ಎಸೆತ ಬಾಕಿ ಇವೆ. 22. ದಯವಿಟ್ಟು ತೀರ್ಮಾನಿಕರು ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಸ್ತುಗಾರಿಕೆ ಭಾಗದಲ್ಲಿ ಪರಿಚಯವನ್ನು ಕಾಣ್ತಾ ಇದ್ದೇವೆ. ಪ್ರಥಮೇಶ್. ಈ ಒಂದು ಪಂದ್ಯಾಕೂಟಕ್ಕೆ ನಮಗೆ ಹಲವಾರು ದಾನಿಗಳು ಕೂಡ ಸಹಕರಿಸಿದ್ದಾರೆ. ಗ್ರೀನ್ ಡ್ರೀಮ್ಸ್ ಲ್ಯಾಂಡ್ಸ್ಕೇಪಿಂಗ್ LLC, ವಿಡ್ವಾನ್ ಆಯಿಲ್ ಫೀಲ್ಡ್ equipment and manufacturing LLC, Daba restaurant, Furnish Hospitality Interiors and Equipment, Team Elegant, Allaman Car Services, Creative Garden, Furnish Hospitality and Interiors, Thermal DJ, Daibo Foil, Vidwan, Cartronics Auto Spare Parts LLC, Zaman Landscape and Garden, Creative Garden, Color Drop Advertising, Allaman Car Services, Satish Pujari, Work Like Technical, BFMA, Majid Trading, Kamar Mohammed Typing, Khala Bhairava Band, Najim Al Kokab General Trading, Taj Al Amir Hairdressing Saloon, Kodagu Tourism, Mangur Barka Oman. ಏನು 6 ಆಗಿಲ್ಲ. ರೋವೆಲ್ ತಂಡದ ಮೊತ್ತ 28, ಲಾಸ್ ಆಫ್ 5 ವಿಕೆಟ್ಸ್. ಸ್ಟ್ರೈಕರ್ ರೋವೆಲ್, ನಾನ್ ಸ್ಟ್ರೈಕ್ ಶೆಜಾನ್. ಎಸ್ತುಗಾರಿಕೆ ಭಾಗದಲ್ಲಿ ಪ್ರಥಮೇಶ್.
ಮಧ್ಯ ಮತ್ತೊಂದು ಬಲದ ಹೊಡೆತಕ್ಕೆ ಮನ ಮಾಡ್ತಾ ಇದ್ದ ಚೆಂಡು ಷಟ್ಕ, ಮತ್ತೊಂದು ಷಟ್ಕ ರೋವೆಲ್ ಮುಖೇನ. ಬಹಳಷ್ಟು ಉತ್ತಮ ರೀತಿ ಹೊಡೆತಗಾರಿಕೆ ರೋವೆಲ್ ಮುಖೇನ ಕಂಡುಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯವನ್ನ ಬದಲಿಸಬಲ್ಲಂತ ಆಟಗಾರ ರೋವೆಲ್. 34 ಲಾಸ್ ಆಫ್ 5 ವಿಕೆಟ್ಸ್. ಉತ್ತಮ ರೀತಿಯ ಎಸೆಗಾರಿಕೆ ಕಂಡುಕೊಂಡ್ರು, ಅಷ್ಟೇ ಉತ್ತಮದ ಹೊಡೆತ ಕೂಡ ರೋವೆಲ್. ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅಂತಿಮ 4 ಎಸೆತ ಬಾಕಿ ಇವೆ. ಅಂತಿಮ 4 ಎಸೆತಗಳು ಬಾಕಿ ಇವೆ. ಎಸೆಗಾರಿಕೆ ವಿಭಾಗದಲ್ಲಿ ಪ್ರಥಮೇಶ್ ಟು ರೋವೆಲ್. ಸತತ 2 ಷಟ್ಕವನ್ನು ಬಾರಿದಂತ ಆಟಗಾರ ರೋವೆಲ್. ಪ್ರಥಮೇಶ್ ಟು ರೋವೆಲ್. ಉತ್ತಮ ರೀತಿಯ ಎಸೆಗಾರಿಕೆ. ಎರಡೇ ಮಧ್ಯ ಉತ್ತಮ ರೀತಿಯ ಎಸೆಗಾರಿಕೆ ಕೂಡ ರನ್ಔಟ್. ಶೇಜಾನ್ ರನ್ಔಟ್. ಶೇಜಾನ್ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ತಂಡದ ಕಪ್ತಾನ ರಮೇಶ್ ಎಂಟ್ರಿ. ರಮೇಶ್ ಪೂಜಾರಿ ಎಂಟ್ರಿ ಕಂಡುಕೊಳ್ತಾ ಇದ್ದಾವೆ. ಕರಾವಳಿ ಆಟೋ ಪರವಾಗಿ ರಮೇಶ್. ಕೈಗೊಳ್ಳಿ ಭಾಗದಲ್ಲೇ ರೋವೆಲ್. ಅಂತಿಮ 3 ಎಸೆತಗಳು ಬಾಕಿ ಇವೆ. ಒಂದು ಪಂದ್ಯಾಕೂಟದ ಕೊನೆಯ ಓವರ್ನ ಎಸೆಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಕಂಡುಕೊಂಡ ಎಸೆಗಾರ ಪ್ರಥಮೇಶ್ ಟು ರೋವೆಲ್. ಲಾಸ್ಟ್ 3 balls ರಿಮೈನ್. ರೋವೆಲ್ ಬಲಿಷ್ಠ ದಾಂಡಿಗ. ಮಧ್ಯ ರೋವೆಲ್ ಮಧ್ಯ ಮತ್ತೊಂದು ಬಲವಾದ ಹೊಡೆತಕ್ಕೆ ಮನ ಮಾಡ್ತಾ ಇದೆ. ಚೆಂಡು ಷಟ್ಕ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಾರಿಕೆ ಕೂಡ ಕಂಡುಕೊಳ್ತಾ ಇದ್ದಾವೆ ರೋವೆಲ್ ಮುಖೇನ. ಈ ಒಂದು ಪಂದ್ಯಾಕೂಟದ ಪಂದ್ಯಾಕೂಟದ 3ನೇ ಷಟ್ಕ ರೋವೆಲ್ ಮುಖೇನ. 35 ಲಾಸ್ ಆಫ್ 6 ವಿಕೆಟ್. 41 ಲಾಸ್ ಆಫ್ 6 ವಿಕೆಟ್. ಹಲೋ, ಒಂದು ನಿಮಿಷ. ಸತತ 3 ಷಟ್ಕವನ್ನು ಸಿಡಿಸಿದಂತ ಆಟಗಾರ ರೋವೆಲ್ ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ. ಅಂತಿಮ 2 ಎಸೆತ ಬಾಕಿವೆ. ತಂಡದ ಮೊತ್ತ 41 ಲಾಸ್ ಆಫ್ 6 ವಿಕೆಟ್. ವಾಲಂಟಿಯರ್ಸ್ ಆದಷ್ಟು ಬೇಗ ಅಂತಿಮ 2 ಎಸೆತ ಬಾಕಿವೆ. ರೋವೆಲ್ ಈ ಒಂದು ಓವರ್ನಲ್ಲಿ 19 ರನ್ನನ್ನ ಬಿಟ್ಕೊಟ್ಟಂತ ಎಸೆಗಾರಿಕೆ ಪ್ರಥಮೇಶ್ ಮುಖೇನ. ಸತತ 3 ಷಟ್ಕವನ್ನ ಬಾರಿಸಿದಂತ ಆಟಗಾರ ರೋವೆಲ್. ಅಂತಿಮ 2 ಎಸೆತ ಬಾಕಿವೆ. ಪ್ರಥಮೇಶ್ ಟು ರೋವೆಲ್. ಮಧ್ಯ ಲಾಂಗ್ ಆನ್ ಕಡೆ ತೇಳ್ತಾ ಇದೆ. ಉತ್ತಮ ರೀತಿಯ ಎಸೆಗಾರಿಕೆ, ಹಾಗನೆ ಉತ್ತಮ ರೀತಿಯ
ಉತ್ತಮ ರೀತಿಯ ಓಟ, 2 ಓಟಗಳ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನು ಕಾಣ್ತಾ ಇದೆ. ಅಂತಿಮ 1 ಎಸೆತ ಬಾಕಿ ಇವೆ. 43 ಲಾಸ್ ಆಫ್ 6 ವಿಕೆಟ್. 43 43. ಅಂತಿಮ 1 ಎಸೆತ ಬಾಕಿ. ಅಂತಿಮ 1 ಎಸೆತ ಬಾಕಿ ಇವೆ. ರೋವೆಲ್ ಸ್ಟ್ರೈಕರ್ ವಿಭಾಗದಲ್ಲೇ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ, ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನ ಕಂಡುಕೊಂಡಂತಹ ತಂಡ ವಿಡ್ವಾರ್ ಬಾಯ್ಸ್. ಅಂತಿಮ ಓವರ್ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗ್ತಾ ಇದೆ. ರೋವೆಲ್ 7 ಬಾಲ್ 23 ರನ್ಸ್. ರೋವೆಲ್ ಉತ್ತಮ ರೀತಿಯ ಹೊಡೆತ, 1 ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. 44 ಲಾಸ್ ಆಫ್ 6 ವಿಕೆಟ್. 45 ಟು ವಿನ್. 30 ಬಾಲ್ 45.
ವಿಡ್ವಾನ್ ತಂಡದ 12ನೇ ಆಟಗಾರ ವಿಠಲ್ ಎಲ್ಲಿದ್ದರೂ ಇಲ್ಲಿ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶಾಬುದ್ದೀನ್ ಸ್ಟ್ರೈಕ್. ಹೌದು, ಇದ್ಯಾರು? ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ತೀರ್ಮಾನಿಕರು. ಈ ಒಂದು ಪಂದ್ಯಾಕೂಟವನ್ನ ಜಯಿಸಿದಂತ ತಂಡ ಫೈನಲ್ ಹಂತವನ್ನ ಏರ್ಲಿಕ್ಕಿದೆ. ಆರಂಭಿಕ ಆಟಗಾರರಾಗಿ ಶಾಬುದ್ದೀನ್ ಹಾಗೇನೆ ಬಾದಿಶಾಮ್. ಸ್ಟ್ರೈಕರ್ ಶಾಬುದ್ದೀನ್, ನಾನ್ ಸ್ಟ್ರೈಕರ್ ಬಾದಿಶಾಮ್. ಎಸ್ತಗಾರಿಕೆ ಭಾಗದಲ್ಲಿ ಶೆಜಾನ್. ಶೇಜಾನ್ ಏಕೆ ಕೊಡೂರಿ ಶೇಜಾನ್. ಎಸೆತಗಳ ಮುಂದೆ 45 ಓಟದ ಅವಶ್ಯಕತೆ. 30 balls 45 runs required. ಸ್ಟ್ರೈಕರ್ ಶಾಬು, ನಾನ್ ಸ್ಟ್ರೈಕರ್ ಬಾದ್ಶಾಮ್. ಎಸ್ತಗಾರಿಕೆ ಭಾಗದಲ್ಲಿ ಶೆಜಾನ್. ಕರಾವಳಿ ಆಟೋ ಪರವಾಗಿ ಪ್ರಥಮ ಓವರ್ನ ಎಸೆತಗಾರಿಕೆಯನ್ನ ಪರಿಚಯವನ್ನ ಕಂಡುಕೊಳ್ತಾ ಇದ್ದಾವೆ ಶೆಜಾನ್. ಸ್ಟ್ರೈಕರ್ ಭಾಗದಲ್ಲಿ ಶಾಬುದ್ದೀನ್. ಬಹಳಷ್ಟು ಅನುಭವಿ ಆಟಗಾರ ಕೂಡ ಶಾಬುದ್ದೀನ್, ತಂಡದ ಕಪ್ತಾನ ಕೂಡ ಶಾಬುದ್ದೀನ್. ಸ್ಟ್ರೈಕರ್ ಭಾಗದಲ್ಲಿ ಶೆಜಾನ್. ಪ್ರಥಮ ಓವರ್ನ ಪ್ರಥಮ ಎಸೆತಕ್ಕೆ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ, ಡಾಟೆಡ್ ಡೆಲಿವರಿ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ಮಧ್ಯ ಶಾಬು ಶೆಜಾನ್ ಟು ಶಾಬು. ಹೊಡೆದಕ್ಕೆ ಮನ ಮಾಡ್ತಾ ಇದೆ ಷಡ್ಕ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಾರಿಕೆ ಷಡ್ಕ. ಉತ್ತಮ ರೀತಿಯ ಹೊಡೆತಗಾರಿಕೆಯನ್ನು ಕಾಣ್ಕೊಳ್ತಾ ಇದ್ದಾವೆ ಶಾಬು ಮುಖೇನ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಉತ್ತಮ ರೀತಿಯ ಎಸೆತಗಾರಿಕೆ ಕಾಣ್ಕೊಂಡ್ರು ಕೂಡ ಅಷ್ಟೇ ರೀತಿಯ ದಾಂಡಿಗತನದಲ್ಲೂ ಕೂಡ ಅಷ್ಟೇ ರೀತಿಯ ಉತ್ತಮ ರೀತಿಯ ದಾಂಡಿಗತನ ಶಾಬು ಮುಖೇನ. ಪ್ರಥಮ ಓವರ್ನ ಚಾಲ್ತಿಯಲ್ಲೇ ಈ ಒಂದು ಪಂದ್ಯಾಕೂಟ ಜಯಿಸಿದ ತಂಡ ಫೈನಲ್ ಹಂತವನ್ನ ಏರ್ಲಿಕ್ಕಿದೆ. ಮಧ್ಯ ಶೆಜಾನ್ ಟು ಶಾಬು. ಅತಿ ಕಲಾತ್ಮಕ ಶೈಲಿಯ ಹೊಡೆತವನ್ನ ಕಾಣ್ತಾ ಇದೆ. ಲಾಂಗ್ ಆನ್ ಕಡೆ ತೇಲ್ತಾ ಇದೆ. 1 ರನ್ನಿನ ಸೇರ್ಪಡೆ ಅಂಕಾಂಶ ಬಡ್ಡಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. ಕರಾವಳಿ ಟ್ರೋಫಿಗಾಗಿ ಯಾವ ತಂಡ ಕರಾವಳಿ ಟ್ರೋಫಿಯನ್ನ ತನ್ನದಾಗಿಸ್ತದೆ ನೋಡ್ಬೇಕಾಗಿದೆ. ಒಂದೆಡೆ ಈ ಒಂದು ಪಂದ್ಯಾಕೂಟದಲ್ಲಿ ಜಯಿಸಿದ ತಂಡ ಫೈನಲ್ ಹಂತವನ್ನ ಹೇರಲಿಕ್ಕಿದೆ. ಶೆಜಾನ್ ಎಸೆತಗಾರಿಕೆ ಭಾಗದಲ್ಲೇ ಕರಾವಳಿ ಆಟೋ ಪರವಾಗಿ ಶೆಜಾನ್. ಸ್ಟ್ರೈಕರ್ ಭಾಗದಲ್ಲಿ ಬಾದಿಶಾಮ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಶಾಬು. 45ರ ಗುರಿಯನ್ನ ಹೊಂದಿಕೊಂಡಂತಹ ತಂಡ ವಿಡ್ವಾರ್ ಬಾಯ್ಸ್. ಪ್ರವೀಣ್ ಶೆಟ್ಟಿ ಹಾಗೇನೆ ವಿದ್ಯಾನಂದ ಶೆಟ್ಟಿ ಇವರ ಮಾಲಕತ್ವದ ಸಂಸ್ಥೆ ವಿಡ್ವಾರ್ ಬಾಯ್ಸ್. ರಮೇಶ್ ಪೂಜಾರಿ ಮಾಲಕತ್ವದ ಸಂಸ್ಥೆ ಕರಾವಳಿ ಆಟೋ. ಒಂದೆರಡು ತಂಡಗಳು ಈ ಒಂದು ಪಂದ್ಯಾಕೂಟದ ಯಾವ ತಂಡ ವಿಜೇತ ತಂಡ ಈ ಒಂದು ಫೈನಲ್ ಪಂದ್ಯಾಕೂಟವನ್ನ ಆಡ್ಲಿಕ್ಕಿದೆ. ರೈಟ್ ಬಾಲ್. ಉತ್ತಮ ರೀತಿಯ ಎಸೆತಗಾರಿಕೆ ಕಂಡುಕೊಂಡ್ರು ಕೂಡ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. 8 for no loss. 30 ಎಸೆತಗಳ ಮುಂದೆ 45 ಓಟದ ಅವಶ್ಯಕತೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 8. ಹಾಗೆ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಕಂಡುಕೊಳ್ತಾ ಇದೆ ಶೆಜಾನ್. ಬಹಳಷ್ಟು ಅನುಭವಿ ಆಟಗಾರ ಶೆಜಾನ್ ಟು ಬಾದಿಶಾಮ್. ಮಧ್ಯ ಬಾದಿಶಾಮ್ ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಶೆಜಾನ್ ಮುಖೇನ. ಕರಾವಳಿ ಆಟೋ ಪರವಾಗಿ ದಿಗ್ಗಜ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿದಂತಹ ತಂಡ ಕರಾವಳಿ ಆಟೋ. ರಾಜಾ ಸಾಲಿಗ್ರಾಮ, ಸಲೀಂ, ಇಮ್ರಾನ್ ಕೋಟೇಶ್ವರ, ರೋವೆಲ್, ಶೆಜಾನ್, ಶಾನ್. ಇಲ್ಲೂ ಬಹಳಷ್ಟು ಅನುಭವಿ ದಾಂಡಿಗರನ್ನು ಒಳಗೊಂಡಂತಹ ದಾಂಡಿಗತನವನ್ನು ಹೊಂದಂತಹ ತಂಡ ಕರಾವಳಿ ಆಟೋ. ಡಾಟೆಡ್ ಬಾಲ್ ಮತ್ತೆ ಶೆಜಾನ್. ಡಾಟೆಡ್ ಬಾಲ್ ವೈಟ್.
ಒಂಟಿ ರನ್ನ ಅಂಕಾಂಶ ಪಟ್ಟಿಯಲ್ಲಿ ಒಂದರ ಹೆಚ್ಚಳವನ್ನು ಕಾಣ್ತಾ ಇದೆ. 9 ಫಾರ್ ನೋ ಲಾಸ್. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ ಕರಾವಳಿ ಟ್ರೋಫಿಗಾಗಿ. ವಿಜೇತ ತಂಡ ಈ ಒಂದು ಟ್ರೋಫಿಯನ್ನ ತನ್ನದಾಗಿಸಿಕೊಳ್ಳಿದೆ. ಯಾವ ತಂಡ ಕರಾವಳಿ ಟ್ರೋಫಿಯನ್ನ ತನ್ನದಾಗಿస్తే ನೋಡ್ಕೊಳ್ಬೇಕಾಗಿದೆ. ಈ ಒಂದು 2 ತಂಡದಲ್ಲಿ ವಿಜೇತ ತಂಡ ಫೈನಲ್ ಹಂತವನ್ನ ಏರ್ಲಿಕ್ಕಿದೆ. ಕ್ವಾಲಿಫೈ ಮ್ಯಾಚ್ ಆಡ್ತಾ ಇದೆ ಕರಾವಳಿ ಆಟೋ ಹಾಗೇನೆ ರೆಡ್ ವಾರ್ ಬಾಯ್ಸ್. ಮಧ್ಯ ಬಲವಾದ ರಾಜ ಸಾಲಿಗ್ರಾಮ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ರಾಜ ಮುಖೇನ ಸಫಲತೆ. 2 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನು ಕಾಣ್ತಾ ಇದೆ. 11 ಪ್ರಥಮ ಓವರ್ನ ಅಂತಿಮ ಒಂದು ಎಷ್ಟು ಬಾಕಿ ಇವೆ. ಎಷ್ಟುಗಾರಿಕೆ ಭಾಗದಲ್ಲಿ ಶೆಜಾನ್, ಸ್ಟ್ರೈಕರ್ ಭಾಗದಲ್ಲಿ ಬಾತಿಶಾ. ಬಹಳಷ್ಟು ಉತ್ತಮ ರೀತಿಯ ಎಷ್ಟುಗಾರಿಕೆ, ಅಷ್ಟೇ ಉತ್ತಮ ರೀತಿಯ ದಾಂಡಿಗತನ. 25 balls, 34 runs required. ಶೆಜಾನ್ ಟು ಬಾತಿಶಾ. ಉತ್ತಮ ರೀತಿಯ ಎಷ್ಟುಗಾರಿಕೆ ಭೂತರಿ ಬದನಗೊಳ್ತಾ ಇದೆ. ಬಾತಿಶಾ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲಿ ಬಾತಿಶಾ MB. ಬೌಲರ್ ಇಲು ಹೊಸ ಆಟ ಹೊಸ ದಾಂಡಿಗನ ಪರಿಚಯವನ್ನ ಕಂಡುಕೊಳ್ತಾ ಇದ್ದಾವೆ. ಎಂಬಿ ಎಷ್ಟಗಾರಿಕೆ ಭಾಗದಲ್ಲಿ ಇಲು 11 ಲಾಸ್ ಆಫ್ 1 ವಿಕೆಟ್. 24 ಎಸೆತ 34 ರನ್ ಅವಶ್ಯಕತೆ. ಬಹಳಷ್ಟು ರೋಮಾಂಚಕಾರಿ ಪಂದ್ಯಾಕೂಟ ಸಾಗ್ತಾ ಇದೆ. ವಿಜೇತ ತಂಡ ಫೈನಲ್ ಹಂತವನ್ನ ಫೈನಲ್ ಪಂದ್ಯಾಕೂಟವನ್ನ ಆಡ್ಲಿಕ್ಕಿದೆ. ಯಾವ ತಂಡ ಈ ಒಂದು ಪಂದ್ಯಾಕೂಟವನ್ನ ಜಯಿಸ್ತದೋ ಆ ತಂಡ ಫೈನಲ್ ಪಂದ್ಯಾಕೂಟವನ್ನ ಆಡ್ಲಿಕ್ಕಿದೆ ಕರಾವಳಿ ಟ್ರೋಫಿಗಾಗಿ. ಕ್ವಾಲಿಫೈ ಪಂದ್ಯಾಕೂಟ ಸಾಗ್ತಾ ಇದೆ ಕರಾವಳಿ ಆಟೋ ಹಾಗೇನೆ ರೆಡ್ ವಾರ್ ಬಾಯ್ಸ್. ಬಹಳಷ್ಟು ಉತ್ತಮ ರೀತಿಯ ಎಷ್ಟುಗಾರಿಕೆ ಕಂಡುಕೊಂಡಲ್ಲಿ ಮಾತ್ರ ಕರಾವಳಿ ಆಟೋ ಈ ಒಂದು ಪಂದ್ಯಾಕೂಟವನ್ನ ಜಯಿಸಬಹುದು. ಇಲ್ಲದಿದ್ದಲ್ಲಿ ರೆಡ್ ವಾರ್ ಬಾಯ್ಸ್ ಮುಂದಿನ ಹಂತವನ್ನ ತೇರ್ಗಡೆಗೊಳ್ಳಲಿದ್ದಾರೆ. ದ್ವಿತೀಯ ಓವರ್ನ ಚಾಲ್ತಿಗಾಗಿ ಇಲು ಮಾದರಿ ಎಷ್ಟುಗಾರಿಕೆ ಇಲು ಬಹಳಷ್ಟು ಉತ್ತಮ ರೀತಿಯ ಎಷ್ಟುಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಕಂಡುಕೊಂಡಂತ ಎಷ್ಟುಗಾರ ಇಲು. ಸ್ಟ್ರೈಕರ್ ಭಾಗದಲ್ಲಿ ಶಬು, ತಂಡದ ಕಪ್ತಾನ ಶಾಬು ಸ್ಟ್ರೈಕರ್ ಭಾಗದಲ್ಲಿ. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಎಂಬಿ. ಎಷ್ಟುಗಾರಿಕೆ ಭಾಗದಲ್ಲಿ ಹೇಲು ಟು ಶಾಬುದ್ದೀನ್. ಡಾಟೆಡ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಎಷ್ಟುಗಾರಿಕೆ ಹೇಲು ಮುಖೇನ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಇಲು ಹಾಗೇನೆ ಶಾಬುದ್ದೀನ್ ಸ್ಟ್ರೈಕರ್ ಭಾಗದಲ್ಲಿ. ಹೇಲು ಟು ಶಾಬುದ್ದೀನ್. ಮಧ್ಯೆ ಉತ್ತಮ ರೀತಿಯ ಎಷ್ಟುಗಾರಿಕೆ ಕಂಡುಕೊಂಡ್ರು ಕೂಡ ರಾಯಲ್ ಕ್ಷೇತ್ರ ರಕ್ಷಣ ವಿಭಾಗದಲ್ಲಿ. ಉತ್ತಮ ರೀತಿಯ ಎಷ್ಟುಗಾರಿಕೆ. 12 ಲಾಸ್ ಆಫ್ 1 ವಿಕೆಟ್.
ಎಡಗೈ ಮಾದರಿಯ ದಾಂಡಿಗ ಎಂಬಿ, ಬಹಳಷ್ಟು ಅನುಭವಿ ಆಟಗಾರ. ಹಿಂದಿನ ಪಂದ್ಯಾಕೂಟದಲ್ಲಿ ಭರ್ಜರಿ 4 ಶತಕವನ್ನು ಬಾರಿಸಿ ಜಯವನ್ನ ತಂದುಕೊಡುವಂತ ಆಟಗಾರ ಎಂಬಿ. ಈಗ ಕ್ವಾಲಿಫೈ ಪಂದ್ಯಾಕೂಟದಲ್ಲೇ ಸ್ಟ್ರೈಕರ್ ವಿಭಾಗದಲ್ಲಿ ಎಂಬಿ, ಎಸ್ತುಗಾರಿಕೆ ವಿಭಾಗದಲ್ಲಿ ಈಲು. ಈಲು ಟು ಎಂಬಿ. Three boys, 3 overs, 27 runs, 2 wickets against Katil Friends. Striker MB. Hilu to MB. ಉತ್ತಮ ರೀತಿಯ ಎಸ್ತುಗಾರಿಕೆ, ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ಇಲು ಮುಖೇನ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 12, ಲಾಸ್ ಆಫ್ 1 ವಿಕೆಟ್. ಇಲು ಟು ಎಂಬಿ, ಮತ್ತೆ ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ಇಲು ಮುಖೇನ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. 12 runs, loss of 1 wicket. 20 balls, 33 runs required. 20 ಎಸೆತ, 33 ರನ್ನಿನ ಅವಶ್ಯಕತೆ. ಸದ್ಯದ ಮಟ್ಟಿಗೆ ಪಂದ್ಯಾಕೂಟ ರೋಮಾಂಚಕಾರಿ ಘಟ್ಟವನ್ನ ತಲುಪ್ತಾ ಇದೆ. ರೋಚಕ ಪಂದ್ಯಾಕೂಟ ಈ ಒಂದು. ವಿಜೇತ ತಂಡ ಫೈನಲ್ ಪಂದ್ಯಾಕೂಟವನ್ನ ಆಡ್ಲಿಕ್ಕಿದೆ. ಈಲು ಟು ಎಂಬಿ. ಉತ್ತಮ ರೀತಿಯ ಎಸ್ತುಗಾರಿಕೆ, 20 ರನ್ನಿನ ಸೇರ್ಪಡೆ, ಅಂಕಾಂಶ ಪಟ್ಟಿ 2ರ ಹೆಚ್ಚಳ. ಸಫಲತೆ 2 ಓಟಗಳು ಸೇರ್ಪಡೆಗೊಳ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ಕ್ವಾಲಿಫೈ ಪಂದ್ಯಾಕೂಟ. ಯಾವ ತಂಡ ವಿಜೇತ ತಂಡ ಫೈನಲ್ ಪಂದ್ಯಾಕೂಟವನ್ನು ಆಡ್ಲಿಕ್ಕಿದೆ. 19 ಬಾಲ್, 31 runs required. 19 ಎಸೆತ, 31 ಓಟದ ಅವಶ್ಯಕತೆ. ಉತ್ತಮ ರೀತಿಯ ಪಂದ್ಯಾಕೂಟ ಸಾಗ್ತಾ ಇದೆ. ರೋಚಕ ಪಂದ್ಯಾಕೂಟ, ಸೆಮಿಫೈನಲ್ ಪಂದ್ಯಾಕೂಟವೆಂದೇ ಹೇಳ್ಬಹುದು. ಈ ಒಂದು ಪಂದ್ಯಾಕೂಟದಲ್ಲಿ ಜಯಿಸಿದ ತಂಡ ಫೈನಲ್ ಪಂದ್ಯಾಕೂಟವನ್ನು ಆಡ್ಲಿಕ್ಕಿದೆ. ಅನುಭವಿತ ದಾಂಡಿಗರನ್ನು ಒಳಗೊಂಡಂತಹ ತಂಡ ಕರಾವಳಿ ಆಟೋ. ಹಾಗೇನೆ ಅದೆಷ್ಟು ಅನುಭವಿ ದಾಂಡಿಗರು ಕೂಡ ಬಿಡ್ಗೋರ್ ಬಾಯ್ಸ್ ಪರವಾಗಿ ಶಾಬುದ್ದೀನ್, ಎಂಬಿ, ಪ್ರಥಮೇಶ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ, ಡಾಟೆಡ್ ಡೆಲಿವರಿ. 2 ಓವರ್ ಮುಕ್ತಾಯದಲ್ಲೇ ತಂಡದ ಮೊತ್ತ 14, ಲಾಸ್ ಆಫ್ 1 ವಿಕೆಟ್. 18 balls, 31 runs required. 18 ಎಸೆತ, 31 ರನ್ನಿನ ಅವಶ್ಯಕತೆ. ಸ್ವಲ್ಪ ಮಟ್ಟಿಗೆ ವಿಡ್ಮೋರ್ ಬಾಯ್ಸ್ ನಿಧಾನಗತಿ ಆಟಗಾರಿಕೆ ತೋರ್ಪಡಿಸ್ತಾ ಇದೆ. ಬಲಿಷ್ಠ ದಾಂಡಿಗ ಶಾಬುದ್ದೀನ್ ಸ್ಟ್ರೈಕರ್ ವಿಭಾಗವನ್ನು ಕಂಡುಕೊಂಡ್ರೆ ಎಂಬಿ 14, ಲಾಸ್ ಆಫ್ 1 ವಿಕೆಟ್. 18 balls, 31 runs required to win the match. ಯಾವ ತಂಡ ಈ ಒಂದು ಪಂದ್ಯಾಕೂಟವನ್ನ ಜಯಿಸ್ತದೋ ಆ ತಂಡ ಫೈನಲ್ ಪಂದ್ಯಾಕೂಟವನ್ನ ಆಡ್ಲಿಕ್ಕಿದೆ. ಕರಾವಳಿ ಟ್ರೋಫಿಯ ಫೈನಲ್ ಪಂದ್ಯಾಕೂಟವನ್ನ ಆಡ್ಲಿಕ್ಕಿದೆ ಈ ಒಂದು ವಿಜೇತ ತಂಡ. ಹಾಗೆ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಕೂಡ. 18 balls, 31 runs required. 18 ಎಸೆತ, 31 ಓಟದ ಅವಶ್ಯಕತೆ. ಬೌಲರ್ ನೇಮ್, ಬೌಲರ್ ನೇಮ್
ಸಲೀಂ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ ಸಲೀಂ. ಕರಾವಳಿ ಆಟೋ ಪರವಾಗಿ ಸಲೀಮನ ಎಂಟ್ರಿ ಆಗ್ತಾ ಇದೆ. ಹಾಗೇನೆ ಶಾಬುದ್ದೀನ್, ಡೇಂಜರಸ್ ಶಾಬುದ್ದೀನ್ ಸ್ಟ್ರೈಕರ್ ಭಾಗದಲ್ಲಿ ವಿಡ್ವಾರ್ ಬಾಯ್ಸ್ ಪರವಾಗಿ 18 ಎಸೆತ 31 ಓಟದ ಅವಶ್ಯಕತೆ. ಅದೃಷ್ಟ ದುರಾದೃಷ್ಟದ ಪಂದ್ಯಾಕೂಟ. ಕ್ರಿಕೆಟ್ ಎಂಬುದು ಅದೃಷ್ಟ ದುರಾದೃಷ್ಟದ ಆಟ. ಯಾವ ತಂಡ ಈ ಒಂದು ಪಂದ್ಯಾಕೂಟವನ್ನ ಜಯಿಸ್ತದೋ ಆ ತಂಡ ಫೈನಲ್ ಪಂದ್ಯಾಕೂಟವನ್ನ ಆಡ್ಲಿಕ್ಕಿದೆ ಕರಾವಳಿ ಟ್ರೋಫಿಗಾಗಿ. ರಿಟರ್ನ್ ಮಧ್ಯ ಶಾಬುದ್ದೀನ್, ರೋಹನ್. ರಿಟರ್ನ್ ಮಧ್ಯ ರೋಹನ್ ಕ್ಯಾಚ್ ಕೈ ಚೆಲ್ತಾ ಇದೆ. ಡೇಂಜರಸ್ ಶಾಬುದ್ದೀನ್ ಕ್ಯಾಚ್ ಕೈ ಚೆಲ್ತಾ ಇದೆ. ಇದೊಂದು ಬಹಳಷ್ಟು ಅನುಭವಿ ಆಟಗಾರ ರೋಹನ್. ಬಾಲಿಷ್ಟ ಶಾಬುದ್ದೀನ್ ಕ್ಯಾಚ್ ಕೈ ಚೆಲ್ತಾ ಇದೆ. ಈ ಒಂದು ಪಂದ್ಯದ ಚಿತ್ರಣವನ್ನೇ ಬದಲಿಸಬಲ್ಲ ಆಟಗಾರ ಶಾಬುದ್ದೀನ್. ಕ್ಯಾಚ್ ಕೈ ಚೆಲ್ತಾ ಇದೆ ರೋಹನ್. ಸಲೀಂ ಟು ಶಾಬುದ್ದೀನ್. ಉತ್ತಮ ರೀತಿಯ ಎಸೆತಗಾರಿಕೆ. 2 ಓಟಗಳು ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳವನ್ನು ಕಾಣ್ಕೊಳ್ತಾ ಇದೆ. 3ರ ವಿಕೆಟ್ ಪತನಗೊಳ್ತಾ ಇದೆ. ಶಾಬುದ್ದೀನ್ ವಿಕೆಟ್ ಪತನಗೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಕಂಡುಕೊಂಡ್ರು ಕೂಡ ಶಾಬುದ್ದೀನ್ ಸುಸೈಡ್. ಒಂದು ಜೀವದಾನವನ್ನು ಪಡೆದುಕೊಂಡ್ರು ಕೂಡ ಶಾಬುದ್ದೀನ್ ರನ್ಔಟ್ ಆಗುವ ಮುಖೇನ ಪಂದ್ಯ ವೀಕ್ಷಣೆ ಅಲ್ಲ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದ್ರು ಕೂಡ ಜೀವದಾನವನ್ನು ಪಡೆದಂತಹ ಶಾಬುದ್ದೀನ್ ರನ್ಔಟ್ ಮುಖೇನ ಪಂದ್ಯ ವೀಕ್ಷಣೆಯಲ್ಲಿ ತಂಡದ ಕಪ್ತಾನ. ಡೇಂಜರಸ್ ಶಾಬುದ್ದೀನ್ ರನ್ಔಟ್ ಹಾಕುವ ಮುಖೇನ ಪಂದ್ಯ ವೀಕ್ಷಣೆ ಅಲ್ಲ. ಪ್ರಥಮೇಶ್ನ ಎಂಟ್ರಿ ಆಗ್ತಾ ಇದೆ. 18 ಲಾಸ್ ಆಫ್ 2 ವಿಕೆಟ್ಸ್. ಸಲೀಂ ಎಸೆತಗಾರಿಕೆ ಭಾಗದಲ್ಲಿ 16 ಬಾಲ್ 27 ರನ್ಸ್ ರಿಕ್ವೈರ್ಡ್. ಎಂಬಿ ಸ್ಟ್ರೈಕರ್. ಎಸೆತಗಾರಿಕೆ ಭಾಗದಲ್ಲೇ ಸಲೀಂ 16 ball, 27 runs required to win the match for Widwar boys. Dangerous Shabuddin run out. ಉತ್ತಮ ರೀತಿಯ ಎಸೆತಗಾರಿಕೆ. ಒಂಟಿ ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 2 ಓಟಗಳು ಸೇರ್ಪಡೆಗೊಳ್ತಾ ಇದೆ. 20 ಲಾಸ್ ಆಫ್ 2 ವಿಕೆಟ್ಸ್. 15 ball 25 runs required. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಕೂಟ ಸಾಗ್ತಾ ಇದೆ. ಒಂದೆಡೆ ಒಂದು ಹಂತದ ಜೀವದಾನವನ್ನು ಪಡೆದಂತಹ ಶಾಬುದ್ದೀನ್ ರನ್ಔಟ್ ಆಗುವ ಮುಖೇನ ಪಂದ್ಯ ವೀಕ್ಷಣೆ ಅಲ್ಲ. ಒಂದೆಡೆ ಎಂಬಿ ಬಲಿಷ್ಠ ದಾಂಡಿಗ ಎಂಬಿ. ರಿಟರ್ನ್ ಮಧ್ಯ ಎಂಬಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರು ಕೂಡ
ತೀರ್ಮಾನಿಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಯಾವುದೇ ಚರ್ಚೆಗಳಿಗೆ ಅವಕಾಶವಿಲ್ಲ. ಯಾವುದೇ ಚರ್ಚೆಗಳಿಗೆ ಅವಕಾಶವಿಲ್ಲ. ತೀರ್ಮಾನಿಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಎಂಬಿ ಪಂದ್ಯ ವೀಕ್ಷಣೆಯಲ್ಲ, ಔಟ್. ಎಂಬಿ ಪಂದ್ಯ ವೀಕ್ಷಣೆಯಲ್ಲಿ ಕಂಡುಕೊಳ್ತಾ ಇದ್ದಾವೆ. ಬಹಳಷ್ಟು ಅನುಭವ, ಹಿಂದಿನ ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತ ಎಂಬಿ ಈ ಬಾರಿ ಪಂದ್ಯ ವೀಕ್ಷಣೆಯಲ್ಲ. Batsman name. Batsman name. Batsman name. ಸಲಾಹು ಹೊಸ ಆಟಗಾರನ ಪರಿಚಯವನ್ನು ಕಾಣ್ಕೊಳ್ತಾ ಇದ್ದಾವೆ. ಸಲಾಹು ಕಸ್ಬಾ 14 balls 25 runs required. 14 ಎಸೆತ 25 ರನ್ನಿನ ಅವಶ್ಯಕತೆ. ಮಧ್ಯ ಸ್ಟ್ರೈಕರ್ ವಿಭಾಗದಲ್ಲಿ ಸಲಾಹು ಕಸ್ಬಾ. ಪ್ರಥಮೇಶ್ ನಾನ್ ಸ್ಟ್ರೈಕ್. ಮಧ್ಯ ಸಲಾಹು ಕಸ್ಬಾ. ಒಂಟಿ ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ. loss of 3 wickets. ಪ್ರಥಮೇಶ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಥಮೇಶ್. ಉತ್ತಮ ರೀತಿಯ ಎಸ್ತಗಾರಿಕೆ. ಒಂಟಿ ರನ್ನಿನ ಸೇರ್ಪಡೆ ಲೆಗ್ ಬಾಯ್ ಮುಖೇನ ಒಂಟಿ ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ ಒಂದರ ಹೆಚ್ಚಳವನ್ನು ಕಾಣ್ತಾ ಇದ್ದಾವೆ. 22 ಲಾಸ್ ಆಫ್ 3 ವಿಕೆಟ್ಸ್. ಮುಕ್ತಾಯಗೊಂಡ 3 ಓವರ್ ಅಲ್ಲಿ ತಂಡದ ಒಟ್ಟು ಮೊತ್ತ 22 23. ಹನ್ನೆರಡು ಎಸೆತ 23 ಓಟದ ಅವಶ್ಯಕತೆ. 12 balls 23 runs required. 12 balls 23 runs required. ಆದಷ್ಟು ಬೇಗ ತೀರ್ಮಾನಿಕರು ಈ ಒಂದು ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕು. ಹಲೋ ಬೌಲರ್ ನೇಮ್ ಹಲೋ ಈಲು ಎಸ್ತಗಾರಿಕೆ ಭಾಗದಲ್ಲಿ ಈಲುನ ಪರಿಚಯವನ್ನ ಕಂಡುಕೊಳ್ತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ಈಲು ಚತುರ್ಥ ಓವರ್ನ ಪ್ರಥಮ ಎಸೆತಕ್ಕಾಗಿ ಈಲು. 12 balls 23 runs required to win the match. ಈ ಒಂದು ತಂಡದ ವಿಜೇತ ತಂಡ ಫೈನಲ್ ಪಂದ್ಯಾಕೂಟವನ್ನು ಆಡ್ಲಿಕ್ಕಿದೆ ಕರಾವಳಿ ಟ್ರೋಫಿಗಾಗಿ.
ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಥಮೇಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಲಾಹು ಕಸ್ಬಾ. ಹೇಲು ಟು ಪ್ರಥಮೇಶ್, ಉತ್ತಮ ರೀತಿಯ ಎಸ್ತುಗಾರಿಕೆ, ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ಕೂಡ ಇಲು ಮುಖೇನ ಕಂಡುಕೊಳ್ತಾ ಇದ್ದಾವೆ. 11 ಬಾಲ್ 23 ರನ್ಸ್ ರಿಕ್ವೈರ್ಡ್. 11 ಓಟದ ಅವಶ್ಯಕತೆ. ಒಂದು ಹಂತದಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಬೌಲಿಂಗ್ ಪ್ರದರ್ಶನವನ್ನು ಕಂಡಂತ ತಂಡ ಮಧ್ಯ ಪ್ರಥಮೇಶ್ ಉತ್ತರಿ ಪತನಗೊಳ್ತಾ ಇದೆ. ರಮೇಶ, ಈ ಒಂದು ಅದ್ಭುತ ಕ್ಯಾಚ್ ಅನ್ನ ರಮೇಶ್ ಪೂಜಾರಿ ಅವರು ಪಡೆದಿರುತ್ತಾರೆ ಕರಾವಳಿ ಆಟೋ ಪರವಾಗಿ. ಹೊಸ ಆಟಗಾರ ಅಂಕಿತ್ನ ಪರಿಚಯವನ್ನ ಕಾಣ್ಕೊಳ್ತಾ ಇದ್ದಾವೆ. ವಿಡ್ವಾರ್ ಬಾಯ್ಸ್ ಸುಲಭದ ರನ್ ಅನ್ನ ಚೇಸ್ ಮಾಡಲು ಬಹಳಷ್ಟು ಸಂಕಷ್ಟ ಪಡ್ತಾ ಇದೆ. ಒಂದು ಹಂತದಲ್ಲಿ 30 ಎಸೆತಗಳ ಮುಂದೆ 45 ಓಟದ ಅವಶ್ಯಕತೆಯನ್ನು ಕಂಡುಕೊಂಡಿದ್ದು ಕೂಡ ಈ ಬಾರಿ 10 ಎಸೆತ 23 ರನ್ನಿನ ಅವಶ್ಯಕತೆ. 10 balls 23 runs required to win the match for ವಿಡ್ವಾರ್ ಬಾಯ್ಸ್. ಒಂದು ಹಂತದಲ್ಲಿ ಬಹಳಷ್ಟು ಸುಲಭದ ಜಯವನ್ನು ಗಳಿಸಬಹುದಂತ ತಂಡವೂ ಕೂಡ ಆಗಿದ್ದಂತ ವಿಡ್ವಾರ್ ಬಾಯ್ಸ್ 10 balls 23 runs. ಏಲು ಎಸ್ತುಗಾರಿಕಾ ಭಾಗದಲ್ಲಿ ಈಲು ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಏಲು ಟು ಅಂಕಿತ್, ಉತ್ತಮ ಸ್ಲೋ ಗತಿಯ ಬೌಲಿಂಗ್, ಮತ್ತೆ ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ಕೂಡ ಕಂಡುಕೊಳ್ತಾ ಇದ್ದಾವೆ. ಆರಂಭಿಕ ಹಂತದಲ್ಲಿ ಕರಾವಳಿ ಆಟೋ ಕೂಡ ಇದೇ ರೀತಿಯ ರನ್ಧಾರಣೆಯನ್ನ ಕಂಡಿತ್ತು. ಆದರೆ ಅಂತಿಮ ಓವರ್ನಲ್ಲಿ ರೋವೆಲ್ ದಾಂಡಿಗನ ಮುಖೇನ 3 ಷಟ್ಕವನ್ನ ಸಿಡಿಸಿ ರನ್ ಅನ್ನ ಉತ್ತಮ ರೀತಿಯನ್ನ ಪಡೆದಂತ ಆಟಗಾರ ರೋವೆಲ್. ಮತ್ತೆ ಡಾಟೆಡ್ ಡೆಲಿವರಿ, ಸತತವಾಗಿ ಡಾಟೆಡ್ ಡೆಲಿವರಿ. ಅಂಕಿತ್ ಕೊಂಚ ಮಟ್ಟಿನ ವೈಫಲ್ಯವನ್ನ ಕಂಡುಕೊಳ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಕೂಟವನ್ನು ಆಡಿದಲ್ಲಿ ಫೈನಲ್ ಪಂದ್ಯವನ್ನ ಆಡ್ಬೋದು. ಈ ಒಂದು ವಿಜೇತ ತಂಡ ಫೈನಲ್ ಪಂದ್ಯಕೂಟವನ್ನು ಆಡ್ಲಿಕ್ಕಿದೆ ಕರಾವಳಿ ಟ್ರೋಫಿಗಾಗಿ. ಒಂದೆಡೆ ರಮೇಶ್ ನೇತೃತ್ವದ ತಂಡ ಕರಾವಳಿ ಆಟೋ. ಮತ್ತೆ ಡಾಟೆಡ್ ಡೆಲಿವರಿ, ವೈಟ್ ಬಾಲ್ 23, ಲಾಸ್ ಆಫ್ 4 ವಿಕೆಟ್. ವೈಡ್ ಬಾಲ್, ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ದಯವಿಟ್ಟು ತೀರ್ಮಾನವೇ ಅಂತಿಮವಾಗಿರುತ್ತದೆ. ಯಾವುದೇ ಚರ್ಚೆಗಳಿಗೆ ಅವಕಾಶವಿಲ್ಲ. ಆದಷ್ಟು ಬೇಗ ಪಂದ್ಯಕೂಟವನ್ನ ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಈಲು ಎಸ್ತುಗಾರಿಕಾ ಭಾಗದಲ್ಲಿ ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಈಲು ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ಕಂಡುಕೊಂಡಂತಹ ಈಲು 8 balls 22 runs required. ಅಂಕಿತ್ ಸ್ಟ್ರೈಕರ್ ವಿಭಾಗದಲ್ಲಿ ಅಂಕಿತ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಲಾಹು. ಉತ್ತಮ ರೀತಿಯ ಎಸ್ತುಗಾರಿಕೆ, ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ಕೂಡ ಕಂಡುಕೊಳ್ತಾ ಇದ್ದಾವೆ ಈಲು ಮುಖೇನ. ಲಾಸ್ಟ್ ಬಾಲ್ 7 balls 22, ಎಸೆತ 7, ಓಟ 22. ಷಡ್ಕ ಬೌಂಡರಿಗಳು ಸಿಡಿಸಿದಲ್ಲಿ ಮಾತ್ರ ಈ ಒಂದು ಪಂದ್ಯಕೂಟವನ್ನ ವಿಜಯಶಾಲಿ ಆಗ್ಬಹುದು. ಒಂದು ಹಂತದಲ್ಲೇ ಡೇಂಜರಸ್ ಶಾಬು ಜೀವದಾನವನ್ನು ಪಡೆದುಕೊಂಡ್ರೆ ಮತ್ತೆ ರನ್ಔಟ್ ಆಗುವ ಮುಖೇನ ಪಂದ್ಯ ವೀಕ್ಷಣೆಯಲ್ಲಿ ಶಾಬು ಪಂದ್ಯದ ಸ್ಥಿತಿಯನ್ನೇ ಬದಲಿಸಬಲ್ಲಂತ ಆಟಗಾರ ಶಾಬು ರನ್ ಔಟ್ ಆಗುವ ಮುಖೇನ ಪಂದ್ಯವನ್ನ ಕೈ ಚೆಲ್ಲಿದ್ರು. ಏತನ್ ಮಧ್ಯ 1 ರನ್ನಿನ ಸೇರ್ಪಡೆ, ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳ. ಏತನ್ ಮಧ್ಯ ಅಂಕಿತ್ ರನ್ ಔಟ್ ಆಗುವ ಮುಖೇನ ಪಂದ್ಯ ವೀಕ್ಷಣೆ.
ಹೊಸ ಆಟಗಾರರ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. ನೌಫಾಲ್ 6 ಎಸೆತ 22 ರನ್ನಿನ ಅವಶ್ಯಕತೆ. 6 ಬಾಲ್ 22 runs required. 21 run required. Bowler name? Bowler name? ರೋಹನ್. ಎಸೆತಗಾರಿಕೆ ಭಾಗದಲ್ಲಿ ರೋಹನ್ ನ ಪರಿಚಯವನ್ನ ಕಂಡುಕೊಳ್ತಾ ಇದ್ದಾವೆ. ಬಹಳಷ್ಟು ಅನುಭವಿ ಎಸೆತಗಾರ ರೋಹನ್. 6 ಎಸೆತ 21 ಓಟದ ಅವಶ್ಯಕತೆ. ಸಲಾಹು ಕಸ್ಬಾ. ಸ್ಟ್ರೈಕರ್ ಭಾಗದಲ್ಲಿ ಸಲಾಹು, ನಾನ್ ಸ್ಟ್ರೈಕರ್ ಭಾಗದಲ್ಲಿ ನೌಫಾಲ್, ಎಸೆತಗಾರಿಕೆ ಭಾಗದಲ್ಲಿ ರೋಹನ್. ಈ ಒಂದು ಪಂದ್ಯಾಕೂಟ ಜಯಿಸಿದ ತಂಡ ಫೈನಲ್ ಪಂದ್ಯಾಕೂಟವನ್ನು ಆಡ್ಲಿಕ್ಕಿದೆ ಕರಾವಳಿ ಟ್ರೋಫಿಗಾಗಿ. ರಮೇಶ್ ಪೂಜಾರಿ ನೇತೃತ್ವದ ಈ ಒಂದು ತಂಡ ಕರಾವಳಿ ಆಟೋ, ಹಾಗೇನೆ ಶಾಬುದ್ದೀನ್ ನಾಯಕತ್ವದ ತಂಡ ವಿಡ್ಬೋರ್ ಬಾಯ್ಸ್ ಸುಲಭದ ಜಯವನ್ನು ಗಳಿಸಬಹುದಾದಂತಹ ಒಂದು ಪಂದ್ಯಾಕೂಟವನ್ನ ದುಬಾರಿ ಆಗ್ತಾ ಇದೆ. ಮತ್ತೊಂದೆಡೆ ಸಲಾಹು ಕಸ್ಬಾ ವಿಕೆಟ್ ಪತನಗೊಳ್ತಾ ಇದೆ. ಸುಲಭದ ರನ್ ಅನ್ನ ಬೆನ್ನಟ್ಟಬೇಕಿದ್ದಂತ ವಿಡ್ಬೋರ್ ಬಾಯ್ಸ್ ಬಹಳಷ್ಟು ಸಂಕಷ್ಟದ ಸ್ಥಿತಿಯಲ್ಲಿ ಈಗ. ವೈಭವ್ ಎಂಟ್ರಿ ವಿಡ್ಬೋರ್ ಬಾಯ್ಸ್ ಪರವಾಗಿ ವೈಭವ್ನ ಎಂಟ್ರಿ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಹಾಗೆ ಬೌಲಿಂಗ್ ಪಡೆಯನ್ನ ಕಂಡುಕೊಳ್ತಾ ಇದ್ದೇವೆ. ಆಟೋ ಕರಾವಳಿ ಆಟೋ. ರೋಹನ್ ಎಸೆತಗಾರಿಕೆ ಭಾಗದಲ್ಲಿ ರೋಹನ್. ಐದು ಎಸೆತ 21 ರನ್ನಿನ ಅವಶ್ಯಕತೆ. Widmore Boys versus Karavali Auto. Rohan, 5 balls, 21 runs required. The 4 sixes, 4 ಷಡ್ಕ ಬಂದಲ್ಲಿ ಮಾತ್ರ ಈ ಒಂದು ಪಂದ್ಯಾಕೂಟವನ್ನ ಜಯಿಸಬಹುದು. 5 balls, 21 runs required. ವೈಭವ್, ರೋಹನ್ ಟು ವೈಭವ್. ಉತ್ತಮ ರೀತಿಯ ಎಸೆತಗಾರಿಕೆ, 1 ರನ್ನಿನ ಸೇರ್ಪಡೆ. 4 balls, 20 runs required. ಸದ್ಯದ ಮಟ್ಟಿಗೆ ಅದೃಷ್ಟ ಕರಾವಳಿ ಆಟೋ ಪಾಳೆಯದತ್ತಾಗ್ತಾ ಇದೆ. ಒಂದೆಡೆ ನೌಫಾಲ್ ಸ್ಟ್ರೈಕರ್ ಭಾಗದಲ್ಲಿ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ವೈಭವ್, ಎಸೆತಗಾರಿಕೆ ಭಾಗದಲ್ಲಿ ರೋಹನ್ ಪ್ರೀತ್. ವೇತನ್ ಮಧ್ಯೆ ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ರೋಹನ್ ಮುಖೇನ. ಕರಾವಳಿ ಆಟೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಫೈನಲ್ ಪಂದ್ಯಾಕೂಟವನ್ನ ಆಡುವಂತ. ಮತ್ತೆ 1 ರನ್ನಿನ ಸೇರ್ಪಡೆ. ಉತ್ತಮ ರೀತಿಯ ಎಸೆತಗಾರಿಕೆ ಕಂಡುಕೊಂಡ್ರು ಕೂಡ ವಿಡ್ಬೋರ್ ಬಾಯ್ಸ್ ಸುಲಭದ ರನ್ ಅನ್ನ ಚೇಸ್ ಮಾಡಲು ಹೊರಟಂತ ವಿಡ್ಬೋರ್ ಬಾಯ್ಸ್ ವೇತನ್ ಮಧ್ಯ ಮತ್ತೆ 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳ. ಸದ್ಯದ ಮಟ್ಟಿಗೆ ಕರಾವಳಿ ಆಟೋ ಫೈನಲ್ ಪಂದ್ಯಾಕೂಟವನ್ನ ಆಡ್ಲಿಕ್ಕಿದೆ. 1 ball, 18 runs required. ವೇತನ್ ಮಧ್ಯ ಮತ್ತೊಂದು ಬಲವಾದ ಹೊಡೆತಕ್ಕೆ ಮನ ಮಾಡ್ತಾ ಇದೆ. ಸದ್ಯದ ಮಟ್ಟಿಗೆ ಕರಾವಳಿ ಆಟೋ ತಂಡ ಫೈನಲ್ ಪ್ರವೇಶವನ್ನ ಕಾಣ್ತಾ ಇದೆ. ಕರಾವಳಿ ಆಟೋ ಟ್ರೋಫಿಗಾಗಿ ಕರಾವಳಿ ಆಟೋ ತಂಡ ಫೈನಲ್ ಪಂದ್ಯಾಕೂಟವನ್ನ ಆಡ್ಲಿಕ್ಕಿದೆ. ಹಾಗೇನೆ ವಿಡ್ಬೋರ್ ಬಾಯ್ಸ್ ನಿಮಗೂ ಕೂಡ ಅಭಿನಂದನೆಯನ್ನ ನೀಡ್ತಾ ಇದ್ದಾವೆ.